ಸರ್ ಈಗ ಲೋಕಸಭಾ ಎಲೆಕ್ಷನ್ ಗೊತ್ತೇ ಇದೆ, ಹಾಂ ನಿಮಗೆ ಯಾರು ಬಂದ್ರು ಒಳ್ಳೆದಾಗುತ್ತೆ ಈ ಭಾಗದಲ್ಲಿ? ಈ ಇಲೆಕ್ಷನ್ ಸಂಬಂಧಂತಿ ಏನು ಹೇಳ್ಬೇಕು ನಿಮ್ಗೆ, ಈಗ ಜನರು ಯಾರು ಇದು ಹಾಕ್ತಾರೋ ಅವರು ಇದ್ದಾರೆ. ನಿಮ್ಮ ಅಭಿಪ್ರಾಯ ಹೇಳಿ. ನಮ್ಮ ಅಭಿಪ್ರಾಯ ಅಂತ ನಾವಂತಿ ಕಾಂಗ್ರೆಸ್ನವ್ರು. ಕಾಂಗ್ರೆಸ್ನವರು ಹೌದು. ಅಲ್ಲ, ಕಾಂಗ್ರೆಸ್ ಯಾಕೆ ಅಂತ? ಕಾಂಗ್ರೆಸ್ನವರು ನಾವು ಮೊದಲಾಗಿಂದ ತಾತ ಅಪ್ಪ ಅವ್ವ ಎಲ್ಲ ಮಾಡ್ಕೊಂಡು ಹೋಗ್ಯಾರ, ಅದ ನಾವು ಮಾಡ್ಕೊಂಡು ಬಂದಿದ್ದೀವಿ, ಅದು ಕಾಂಗ್ರೆಸ್ ಮಾಡೋರು. ಸರ್ ಏನೇ ಅನುಕೂಲ ಆಗಿದೆ ಕಾಂಗ್ರೆಸ್ ಕಡೆಯಿಂದ ನಿಮ್ಗೆ? ಕಾಂಗ್ರೆಸ್ ಕಡೆಯಿಂದ ಬಡವರಿಗೆ ಸ್ವಲ್ಪ ಅನುಕೂಲ ಆಗಿದೆ ರೀ. ಬಡವರಿಗೆ ಇದ್ರದ್ದು ದಿವಸ 2,000 ರೂಪಾಯಿ ಬರೋದು ಇದೆ, ತಿಂಗಳ ಅದು ಬರ್ತಾ ಇದೆ, ಬಸ್ಸಿನ ಅನುಕೂಲ ಇದೆ, ಬಡ ಜನರಿಗೆ ಮತ್ತು ಬಡ ಒಟ್ಟು ಪಾಡಿಗೋಸ್ಕರ ರೇಷನ್ ಕಾರ್ಡಿಂದು ಇದ್ರದ್ದೈತಿ, ಅದೆಲ್ಲ ಮಾಡಿಕೊಡ್ತಾರೆ ಅವರು. ನಮ್ಮ ಉತ್ತರ ಕನ್ನಡದಲ್ಲಿ ನಮ್ಮ ಅರವಿಂದ್ ದೇಶಪಾಂಡೆ ಅವರು ಅಂತ ಬೇರೆ ಮತ್ತು MLA ಇಲ್ಲ ರೀ, ಬೇರೆ ಯಾರು ಬರೋದಿಲ್ಲ ಇಲ್ಲಿ. ಅವರು ಇದೆಲ್ಲ ಮಾಡಿಕೊಟ್ಟಿದ್ದಾರಂತೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ನಾವೆಲ್ಲ. ಸರ್ ಈಗ ಲೋಕಸಭೆಗೆ ಕಾಂಗ್ರೆಸ್ ಕಡೆಯಿಂದ ನಿಂಬಾಳ್ಕರ್ ಅಂತಿದ್ದಾರೆ, ಅಂಜಲಿ ನಿಂಬಾಳ್ಕರ್ ಅಂತ ಹೇಳ್ಬಿಟ್ಟು. ಬಿಜೆಪಿ ಕಡೆಯಿಂದ ಕಾಗೇರಿ ನಿಂತ್ಕೊಂಡಿದ್ದಾರೆ. ಅವ್ರಿಬ್ಬರಲ್ಲಿ ಯಾರು ಬರ್ಬೇಕು ನಿಮಗೆ? ನಮ್ಗೆ ಲಿಂಬಾಳ್ಕರ್ ಅವರು, ನಿಂಬಾಳ್ಕರ್ ಅವರು. ಅಂಜಲಿ ಲಿಂಬಾಳ್ಕರ್ ಅವರು, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೇವೆ. ಗೊತ್ತಾ ಕ್ಯಾಂಡಿಡೇಟ್? ಅಂಜಲಿ ಲಿಂಬಾಳ್ಕರ್ ಅವರು. ಅದೇ ಗೊತ್ತಾ? ಹೌದೌದು ಗೊತ್ತಿದೆ, ಹೆಂಗೆ ಏನು ಅಂತ ಗೊತ್ತು. ಅವ್ರ ತಾಯಿಯವರು ಗೊತ್ತು, ಅವ್ರು ಅಂಜಲಿ ಲಿಂಬಾಳ್ಕರ್ ಗೊತ್ತು. ನಾವು ಇಲ್ಲೇ ಇದ್ದವ್ರು. ನಮ್ಮ ದೇಶಪಾಂಡೆ ಅವರು ಎಲ್ಲಿರ್ತಾರ ಆ ಕಡೆ ನಾವು ಇರೋರು ಅಷ್ಟೇ. ಮತ್ತೆ ಇದಕ್ಕೂ ಮುಂಚೆ 6 ಬಾರಿ MP ಆಗಿದ್ದು ಅನಂತಕುಮಾರ್ ಹೆಗಡೆ ಅವರು ಏನೇ ಮಾಡಿದ್ರು ಸರ್ ಈ ಭಾಗದಲ್ಲಿ? ಇಲ್ಲ, ಅವರು ಅನಂತಕುಮಾರ್ ಹೆಗಡೆ ಅವರು ಒಳ್ಳೆಯವರು, ಅದರ ಭಾಷೆ ಅವರು ಒಳ್ಳೇದಿಲ್ಲ, ಒರಟಾಗಿ ಮಾತಾಡ್ತಾರೆ. ಮನಸ್ಸಿಗೆ, ಬಡ ಜನರಿಗೆ ಮನಸ್ಸಿಗೆ ನೋವು ಆಗ್ತೈತೆ ಅವ್ರು ಮಾತಾಡೋದು. ಮನುಷ್ಯರು ಒಳ್ಳೆಯವರು, ಅದರ ಶಬ್ದ ಏನನ್ನ ಅಲ್ಲಿಗಿಂದ ಇದೆ ಅದು ಮಂದಿಗೆ ಸ್ವಲ್ಪ ಇದು ಹಿಡಿಸೋದಿಲ್ಲ. ಯಾಕಂತ ಅನಂತಕುಮಾರ್ ಹೆಗಡೆ ಅವರು ಅವ್ರ ಬದಲಾಗಿ ಬಂದಾಗ ಇದ್ದಾಗೆಲ್ಲ ನಾವು ಭೇಟಿಯಾಗಿದ್ದೀವಿ, ನಾವು ಅದನ್ನು ಮಾಡ್ಕೊತ ಇದ್ವಿ. ಆದರೆ ನ್ಯಾಲ್ಗಿಲಿಂದ ಏನು ಶಬ್ದ ಮಾತಾಡೋದು ಏನು ಮಾಡ್ತಾರೆ, ಅದು ಜನರ ಮನಸ್ಸಿಗೆ ನೋವು ಆಗ್ತೈತೆ. ಅದು ಅವ್ರಿಗೆ ಕೆಲಸ ಮಾಡಿಕೊಡ್ಲಿದ್ರೆ ಅಷ್ಟೇ ಹೋತು, ಆದರೆ ಚೆಂದಾಗಿರೋ 4 ಮಂದಿ ಕೂಡ ಪ್ರೇಮಿಯಿಂದ ಮಾತಾಡಿದರೆ ಸ್ವಲ್ಪ ಇದಾಗ್ತದೆ. ಅದ್ರ ಸಂಬಂಧ ನಾವು ಈ ಸಲ ನಿಂಬಾಳ್ಕರ್ ಮಾಡ್ಬೇಕಂತ ಇದು ಮಾಡಿದ್ದೇವೆ.